ಇದೇ ಪಾರ್ಟಿಯವ್ರು ಬಂದಿರೋದು ಕಾರಣ ಏನಂತ. ಯಾಕಂತಂದ್ರೆ ಎರಡೂ ಪಾರ್ಟಿಗಳಲ್ಲಿ ಗುಂಡಾಗಳಿದ್ದಾರೆ. ಅವ್ರ ಬಿಹೇವಿಯರು, ಅವ್ರ ವಾತಾವರಣ ಅಭ್ಯಾಸ ಮಾಡಿದ್ರೆ ಅವ್ರು ಬ್ಯಾಡ್ ಎಲಿಮೆಂಟ್ಸ್ ಟು ದ ಸೊಸೈಟಿ. ಅಂಥವ್ರು ಇವ್ರು ಯಾಕೆ ಬೆಳೆಸ್ತಾರೆ ಅಂದರೆ, ತಮ್ಮ ಎಲೆಕ್ಷನ್ ಸಲುವಾಗಿ, ತಮ್ಮ ಎಲೆಕ್ಷನ್ ಓಟ್ ಪಡಿ ಸಲುವಾಗಿ ಇಂಥ ಜನ ಬೇಕಾಗ್ತಾರೆ ಅಂತ ಇವ್ರು ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಅವರಿಂದಾಗೆ ಸಾಮಾಜಿಕವಾಗಿ ಸಾಕಷ್ಟು ತೊಡೆದು ಬೀಳ್ತಾ ಇದೆ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾ ಇದೆ ಅಂತ. ಅದಕ್ಕಾಗಿ ಈ ಸಂದರ್ಭದಲ್ಲೇ ನಾವು ಹೇಳಬೇಕಾಗಿಷ್ಟ ಈ ಸರ್ಕಾರಗಳಿಗೆ, ಇಂಥ ರೌಡಿ ಶೀಟರ್ ಯಾರಲ್ಲೂ ಇರೋದು, ಮುಸಲ್ಮಾನರಲ್ಲಿರಲಿ ಹಿಂದೂಗಳಲ್ಲೇ ಇರಲಿ, ಅವ್ರನ್ನ ಮಟ್ಟ ಹಾಕೋದು, ಹಿಡಿದ ಮನೆ ಕಳಿಸೋದು ಮೊದಲು ಆಗಬೇಕಾಗಿದೆ. ಇದನ್ನು ಮಾಡೋರು ಯಾರು ಅನ್ನೋದು ಒಂದು ಪ್ರಶ್ನೆ ಐತಿ. ಅದಕ್ಕಾಗಿ ರಾಮಲಿಂಗಾರೆಡ್ಡಿಯವರು ಒಂದು ಕಡೆ ಹೇಳ್ತಾರೆ, ಒಂದರ ಕೈಯಲ್ಲಿ ಚಪ್ಪಾಳೆ ಆಗುವುದಿಲ್ಲ, ಸಾಧ್ಯ ಇಲ್ಲದು. ಇವರೆಷ್ಟು ಸಂಖ್ಯೆಯಲ್ಲಿ ಕೊಲೆ ಮಾಡಿದ್ದಾರೋ ಅವರು ಅಷ್ಟೇ ಸಂಖ್ಯೆಯಲ್ಲಿ ಕೊಲೆ ಮಾಡಿದ್ದಾರೆ. ಗಲಾಟೆ ಮತ್ತು ಕೊಲೆ ಮಾಡಿದವರು ಬಂಧಿತರಾಗುತ್ತಾರೆ, ಆದರೆ ಅವರ ಹಿಂದಿರುವ ಶಕ್ತಿಗಳ ಬಂಧನ ಆಗುತ್ತಿಲ್ಲ. ಇವರೇನು ಮುಂದಿನ ಪಾಪ ಬಡದಾಡ್ತಾರೆ, ತಮ್ಮ ಹೆಸರು ಗಿಡಿಸ್ಕೋತಾರೆ, ಅವರಷ್ಟೇ ಸಿಗ್ತಾರೆ. ಅವ್ರ ಹಿಂದಿದಂಥವ್ರು ಯಾರು ಬರೋದಿಲ್ಲ. ಇವ್ರನ್ನ ಬಡದಾಡಲಿಕ್ಕೆ ಹೆಚ್ಚು ಓಡೋಗ್ಬಿಡ್ತಾರೆ ರಾಜಕಾರಣಿಗಳು ಅಂತೇಳಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಇಂಥ ಒಂದು ವಾತಾವರಣ, ಸರಿ ವಾತಾವರಣ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಶಿಕ್ಷಣ ಬೇಕೇ ಬೇಕು ಅನ್ನೋಂಥ ಮಾತು, ಮತ್ತು ಎರಡೂ ಕಡೆ ತಿಳುವಳಿಕೆ ಹೇಳುವಂಥ, ಕೊಡುವಂಥ, ವಿಶ್ವಾಸ ಮೂಡಿಸುವಂಥ ಜನರು ಇಲ್ಲಿ ಬೇಕಾಗ್ತಾರೆ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಈ ಒಂದು ಏನಪ್ಪ ಈ ಪ್ರಕರಣ, ಈ ಸ್ವಶಕ್ತಿ ಕೊಲೆ ಪ್ರಕರಣದಿಂದಾಗಿ ಒಂದೊಂದು ಸ್ಪಷ್ಟ ಆಗಿದೆ. ಈ ಗುಂಡಾಗಿರಿ ಬೆಳೆದಿದ್ದಾರಿಂದ ಅಂದರೆ ಈ ರಾಜಕಾರಣಿಗಳಿಂದ, ಅಧಿಕಾರಶಾಹಿ ಜನರಿಂದ ಅನ್ನೋದು ಒಪ್ಪುವಂಥ ಮಾತು. ಆ ದಿಶೆಯಲ್ಲಿ ಪರಿಹಾರ ಹುಡುಕಬೇಕಾಗಿದ್ದು ಅವರ, ಅದು ಸರ್ಕಾರ. ಅದೇನು ಹುಡುಕ್ತಾರೋ ಗೊತ್ತಿಲ್ಲ. ಅದು ಎರಡೂ ಕಡೆ ಮಾತ್ರ ಭಯೋತ್ಪಾದಕ ರೀತಿಯಿಂದ ಸುಳ್ಳಲ್ಲ ಅನ್ನೋ ಮಾತಿನಲ್ಲಿ ಸತ್ಯದ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಕೊಬೇಡ್ರಿ. S60 ನ್ಯೂಸ್ ಅರ್ಧ ದೇಶ ತಲಾಮಿದ್ದು ಸತ್ಯದ ಕೈಗನ್ನಡೆ ವಂದನೆಗಳು.